ನೀವು ದುಡ್ಡು ಬೇಕಾದರೆ ಲಕ್ಷ್ಮೀ ಪೂಜೆ ಮಾಡ್ತೀರಾ, ವಿದ್ಯೆ ಬೇಕಾದರೆ ಸರಸ್ವತಿ ಮಾಡ್ತೀರಾ, ಆದರೆ ಮನೆ ಬೇಕಾದರೆ ಯಾರನ್ನು ಮಾಡೋದು? ಭೂವರಾಹಸ್ವಾಮಿ ಅಂತ. ಭೂವರಾಹಸ್ವಾಮಿ ಅಂದರೆ ಯಾರು ಅಂದರೆ ಇಡೀ ಜಗತ್ತನ್ನು ಹೊತ್ತಿರುವವನು ವರಾಹ. ಹಾಗಾಗಿ ಭೂವರಾಹಸ್ವಾಮಿ ಅಂತ ಹೆಸರು. ನಮ್ಮ ಮನೆಯಲ್ಲಿ ಕಲಹ ಇರ್ಬೋದು, ಅಥವಾ ಸಾಲ ಇರ್ಬೋದು, ಸಾಲಬಾಧೆ ಇರ್ಬೋದು, ಯಾವುದೇ ಒಂದು ಅಡಚಣೆಗಳಿದ್ದರೂ ಸಹ ವರಾಹಸ್ವಾಮಿ ಯಂತ್ರ ಅಥವಾ ಒಂದು ಫೋಟೋಗಳನ್ನು ತಂದಿಟ್ಕೊಂಡ್ರು ಮನೆಯಲ್ಲಿ ಅದು ವೈಬ್ರೇಷನ್ ಇರುತ್ತೆ. ಆ ವೈಬ್ರೇಷನ್ ಕ್ರಿಯೇಷನ್ ಆಗಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ದೇವರುಗಳನ್ನ ನಾವು ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗಲೂ ಆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಮಕ್ಕಳಿಗೆ ಉದ್ಯೋಗ, ಹೆಣ್ಮಕ್ಳಿಗೆ ಮದುವೆ, ಗಂಡು ಮಕ್ಳಿಗೆ ಮದುವೆ, ಯಾರ್ಯಾರು ಯಾವ್ಯಾವ ಆಕಾಂಕ್ಷೆಗಳು ಇಟ್ಕೊಂಡು ಆ ಮನೆಯಲ್ಲಿ ಇರ್ತಾರೋ ಎಲ್ಲವೂ ಕೂಡ ನೆರವೇರುತ್ತೆ. ನೀವು ಕೇಳಿರ್ತೀರ ಸಾಮಾನ್ಯವಾಗಿ, ಏನಪ್ಪ ಅಂದರೆ ಅಯ್ಯೋ ಆ ಮನೆಗೆ ಹೋದೆ ನಂಗೆ ತುಂಬ ಒಳ್ಳೆಯದಾಯಿತು, ಅಯ್ಯೋ ಆ ಮನೆ ತೊಗೊಂಡೆ ನನಗೆ ತುಂಬ ಕೆಟ್ಟದಾಯಿತು, ಎರಡೂ ನಾವೇ ಹೇಳ್ತೀವಿ. ಸೊ ಆ ಮನೆಯಲ್ಲಿರೋ ಪಾಸಿಟಿವ್ ವೈಬ್ರೇಷನ್ಸು ಅದು ಬರೋದು ಯಾರಿಂದ? ವರಾಹಸ್ವಾಮಿಯಿಂದ. ಹಾಗಾಗಿ ಆ ವರಾಹಸ್ವಾಮಿನ ನಮಗೆಲ್ರಿಗೂ ಕೂಡ ಇವರು ಕಲ್ಪನೆಗಿಂತಲೂ ಮೀರಿ ತಾವೆಲ್ಲರೂ ಈ ಸಂಕಲ್ಪದಲ್ಲಿ, ಈ ಮಹಾಯಾಗದಲ್ಲಿ ಭಾಗವಹಿಸಿ ಅದರ ಫಲ ಪಡಿಬೇಕು ಅಂತ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ತೀನಿ. ನೀವೆಲ್ಲ ಯಾವ್ಯಾವುದೇ ನಿಮ್ಮ ಸಂಕಲ್ಪಗಳಿದೆ ಮನಸ್ಸಿನಲ್ಲಿ ಅದು ತೊಗೊಂಡು ಬಂದು ಅಲ್ಲಿ ಸಂಕಲ್ಪ ಮಾಡಿ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಸೇರಿ ಮಾಡುವಂಥ ಮಹಾಯಜ್ಞ ಇದು. ಖಂಡಿತವಾಗ್ಲೂ ಫಲ ಸಿಗುತ್ತೆ, ಸಿಕ್ಕಿದೆ, ಸಿಕ್ಕಿದವರು ಅನುಭವಿಸ್ತಾ ಇದ್ದಾರೆ. ನಾನು ಕೂಡ ಅದರಲ್ಲಿ ಒಬ್ಬ ಅಂತ ಹೇಳೋಕ್ಕೆ ತುಂಬ ಸಂತೋಷ ಪಡ್ತೀನಿ. ಈ ವಿಚಾರದಲ್ಲಿ ನೀವೆಲ್ಲರೂ ಬಂದು ಈ ಮಹತ್ ಕಾರ್ಯದಲ್ಲಿ ಕೈ ಜೋಡಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಶ್ರೀ ಲಕ್ಷ್ಮೀ ಭೂವರಾಹ ಮಹಾಯಾಗ ಪ್ರಾಯೋಜಕರು ಇಂಡಸ್ 555 DTMT.